ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಈ ನಾಡಿನ ಮತ್ತೊಂದು ಜಿಲ್ಲೆಗೆ ನಿಮ್ಮನ್ನು ಕರೆದುಕೊಂಡು ಬಂದಿದ್ದೀನಿ ಕಣ್ರಿ. ಅದುವೇ ನೋಡುವ ಕಣ್ಣಿಗೆ ನಿಜವಾದ ಪ್ರಾಕೃತಿಕ ಸೌಂದರ್ಯವನ್ನು ಒದಗಿಸುವ ಪಶ್ಚಿಮ ಘಟ್ಟದ ಹೆಬ್ಬಾಗಿಲು, ಈ ನಾಡಿನ ಅನ್ನದ ಬಟ್ಟಲು ಎಂದು ಕರೆಯಲ್ಪಡುವ ಈ ಶಿವಮೊಗ್ಗ ಕಡೆಯಿಂದ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಸದ್ಯ IPL ಆರಂಭವಾಗಿದ್ದು ಈ ಆಟವನ್ನು ಮನೋರಂಜನೆಗೆ ಅಷ್ಟೇ ತೆಗೆದುಕೊಳ್ಳಿ, ಯಾವುದೇ ಅಪಾಯಕ್ಕೆ ಈಡು ಮಾಡಿಕೊಳ್ಳಬೇಡಿ ಎನ್ನುತ್ತಾ, ಮಳೆಗಾಲವಾಗಲಿ ಚಳಿಗಾಲವಾಗಲಿ ಬೇಸಿಗೆವಾಗಲಿ ಸದಾ ನೈಸರ್ಗಿಕ ಸಂಪದ್ಭರಿತವಾದ ಶಿವಮೊಗ್ಗ ಜಿಲ್ಲೆಯು ಐತಿಹಾಸಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ನಾಡಿನ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿರುವ ಈ ಶಿವಮೊಗ್ಗ ಜಿಲ್ಲೆಯು ಇರುವ ಸಮಯದಲ್ಲಿ ಈ ಶಿವಮೊಗ್ಗ ಜಿಲ್ಲೆಯನ್ನು ನೋಡ್ಕೊಂಡು ಬರೋಣ ಬನ್ರಲ್ಲ. ಕರ್ನಾಟಕದ ಅತಿ ದೊಡ್ಡ ಆನೆ ಬಿಡಾರ ಯಾವುದು ಗೊತ್ತಾ? ಅದುವೇ ಸಕ್ರೆಬೈಲ್. ಪ್ರಾಣಿಗಳಲ್ಲಿ ಅತಿ ಬುದ್ಧಿವಂತ ಪ್ರಾಣಿ ಎಂದು ಕರೆಸಿಕೊಳ್ಳುವ ಆನೆಯು ಅದರ ತರಬೇತಿ ಮತ್ತು ಆನೆಯನ್ನು ಪಳಗಿಸಿ ಅದಕ್ಕೆ ಆಹಾರ ನೀಡುವ ಅಂಗಳವೇ ಸಕ್ರೆಬೈಲ್. ಶಿವಮೊಗ್ಗದಿಂದ ಸಕ್ರೆಬೈಲ್ 14 ಕಿಲೋಮೀಟರ್ ಒಳಗೊಂಡಿದ್ದು, ನೀವು ಯಾರಾದರೂ ಬಂದರೆ ಇಲ್ಲಿಗೆ ನಿಮಗೆ ವೀಕ್ಷಣೆ ಮಾಡಲು ಇಲ್ಲಿ 50 ರೂಪಾಯಿದು ರಸೀದು ಕೊಡ್ತಾರ. ನೀವು ಬಂದು ನೋಡ್ಕೊಂಡು ಹೋಗ್ಬೋದು. ನನ್ನ ಹಿಂದೆ ಕಾಣ್ತಕ್ಕಂಥದ್ದು ಆನೆಯ ಹಿಂಡು. ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ. ದಕ್ಷಿಣದ ಕೇದಾರೇಶ್ವರ ಶರಣರ ಮಹಾರಾಣಿಯರ ತವರು ಮನೆ, ಸುಪ್ರಸಿದ್ಧ ಶರಣ ಮತ್ತು ಸಂತನಾದ ಅಲ್ಲಮ ಪ್ರಭುವರ ಜನ್ಮಸ್ಥಳ ಹಾಗೂ ಹೊಯ್ಸಳ ರಾಜ್ಯರಾದ ವಿಷ್ಣುವರ್ಧನ ರಾಣಿಯಾದ ಶಾಂತಲೆಯವರ ಜನ್ಮಸ್ಥಳ ಇದೇ ಬಳ್ಳಿಗಾವೆ. ಇಲ್ಲಿ ಕಾಣ್ತಕ್ಕಂಥದ್ದು ಕೇದಾರೇಶ್ವರ ದೇವಾಲಯ. ಪುರಾಣ ಇತಿಹಾಸದ ಪ್ರಕಾರ ವಿಷ್ಣು ತ್ರಿವಿಕ್ರಮನಿಂದ ಶಿಕ್ಷಿಸಲ್ಪಟ್ಟ ಬಲಿಚಕ್ರವರ್ತಿಯ ರಾಜ್ಯಭಾಗವೆಂದು ಗುರುತಿಸಲಾಗುತ್ತದೆ. ಈ ಸ್ಥಳವನ್ನು ಎಲ್ಲ ನಗರಗಳ ಮಾತೃನಗರವೆಂದು ಕರೆಯಲಾಗುತ್ತದೆ. ಅಲ್ಲದೆ ತನ್ನ ಧಾರ್ಮಿಕ ಪ್ರತಿಭೆಯಿಂದ ದಕ್ಷಿಣದ ಕೇದಾರವೆಂದು ಪ್ರಸಿದ್ಧಿಯಾಗಿತ್ತು. ಬಳ್ಳಿಗಾವೆ, ಬೆಳಗಾವಿ, ಬಳ್ಳಿಗಾಮೆ, ಬಳ್ಳಿಗ್ರಾಮ ಮತ್ತು ಬಲಿಪುರವೆಂದು ಪ್ರಖ್ಯಾತವಾಗಿದ್ದ ಈ ಸ್ಥಳ ಪ್ರಾರಂಭದಲ್ಲಿ ಚುಟು ಶಾತವಾಹನರ ಆಳ್ವಿಕೆಗೆ ಒಳಪಟ್ಟಿತ್ತು. ಬಾದಾಮಿ ಚಾಲುಕ್ಯರು, ಮಳಖೇಡರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಕಲಚೂರ್ಯರು, ದೇವಗಿರಿಯ ಯಾದವರು, ದೋರಸಮುದ್ರ, ಹೊಯ್ಸಳರು ಮತ್ತು ತದನಂತರ ವಿಜಯನಗರದ ಆಳ್ವಿಕೆಗೆ ಒಳಪಟ್ಟ ಈ ನಾಡು ಅಂದಿನ ಕಾಲದಲ್ಲಿ ಪ್ರಮುಖ ವಿದ್ಯಾ ಕೇಂದ್ರವಾಗಿತ್ತು. 12ನೇ ಶತಮಾನದಲ್ಲಿ ನಿರ್ಮಿತವಾಗಿದ್ದ ಈ ಕೇದಾರೇಶ್ವರ ದೇವಾಲಯವು ಹೊಯ್ಸಳ ಶೈಲಿಯ ತ್ರಿಕೂಟಚಲ ಮಂದಿರ. ಪೂರ್ವ ಪಶ್ಚಿಮ ನಿರ್ಮಿತವಾಗಿರುವ ಈ ದೇಗುಲದಲ್ಲಿ ಪಶ್ಚಿಮದ ಗರ್ಭಗೃಹಕ್ಕೆ ಒಂದು ಸುಖನಾಸಿ ಇದ್ದು, ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಅರ್ಧಮಂಟಪ ಸಹಿತ ಗರ್ಭಗೃಹವಿದ್ದು, ಎಲ್ಲವೂ 6 ಸ್ತಂಭಗಳ ಮಹಾಮಂಟಪಕ್ಕೆ ತೆರೆದುಕೊಳ್ಳುತ್ತದೆ. ಈ ದೇಗುಲ ಸಮೂಹ ವಾಯುವ್ಯ ದಿಕ್ಕಿನಲ್ಲಿ ನರಕೇಶ್ವರ ದೇವಾಲಯ, ತ್ರಿಕೂಟಚಲ ದೇವಾಲಯ ಕಿರು ಮಾದರಿಯಾಗಿದ್ದು, ಇದನ್ನು ಪ್ರಭುದೇವರ ಮಂಟಪವೆಂದು ಕರೆಯಲಾಗುತ್ತದೆ. ಶಿವಮೊಗ್ಗ ಜಿಲ್ಲೆಯ ಸಾರಿಗೆ RTO ರಿಜಿಸ್ಟರ್ ಸಂಖ್ಯೆಯಾದ ಶಿವಮೊಗ್ಗ ಜಿಲ್ಲೆಯು 14 ಹಾಗೂ ಇಲ್ಲಿನ ತಾಲೂಕಾದ ಸಾಗರವು RTO ರಿಜಿಸ್ಟರ್ ಸಂಖ್ಯೆ 15 ಆಗಿದೆ. ಕರ್ನಾಟಕದಲ್ಲಿ ಕೆಲವು ವಿಮಾನ ನಿಲ್ದಾಣದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯು ಒಂದು. 69, 169 ರಾಷ್ಟ್ರೀಯ ಹೆದ್ದಾರಿಗಳು ಈ ಜಿಲ್ಲೆಯ ಮೂಲಕ ಹಾದು ಹೋಗುತ್ತವೆ.
ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ 306 ಕಿಲೋಮೀಟರ್ ಹಾಗೂ ನಮ್ಮ ರಾಯಚೂರಿನಿಂದ 389 ಕಿಲೋಮೀಟರ್ ಹಾಗೂ ನಮ್ಮ ಧಾರವಾಡದಿಂದ 215 ಕಿಲೋಮೀಟರ್ ಒಳಗೊಂಡಿದೆ. ಉತ್ತಮ ಸಂಪರ್ಕವನ್ನು ಹೊಂದಿರುವ ಶಿವಮೊಗ್ಗ ಜಿಲ್ಲೆಯು ಇದು ಈ ಜಿಲ್ಲೆಯ ಸಾರಿಗೆ ವ್ಯವಸ್ಥೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಮತ್ತು ಮಾರ್ಗದರ್ಶನ ನೀಡುತ್ತಿರುವ ಶಿಕಾರಿಪುರ ಮಂಜುನಾಥ್ ಸರನ್ನು ಮೀಟ್ ಮಾಡಲು ಬಂದಿದ್ದೆ. ಆದರೆ ಅವರು ಇತ್ತೀಚೆಗೆ ಈ ಸಾಧನಾ ಅಕಾಡೆಮಿಯನ್ನು ಶಿಫ್ಟ್ ಮಾಡಿದ್ದಾರಂತೆ ಮತ್ತು ಅವರು ಟೀಚರ್ ಇರುವ ಕಾರಣ ಅವರು ಚಿತ್ರದುರ್ಗಕ್ಕೆ ವರ್ಗಾವಣೆಗೊಂಡಿದ್ದಾರಂತೆ. ಅದಕ್ಕೆ ಇಲ್ಲಿ ನಾನು ಬಂದಿದ್ದೆ. ಏನು ಶಿಕಾರಿಪುರ ಸಾಧನಾ ಅಕಾಡೆಮಿ ಕೋಚಿಂಗ್ ಸೆಂಟರ್ನಲ್ಲಿ. ಆದರೆ ಅವರು ಇಲ್ಲಿಗೆ ಸುತ್ತಮುತ್ತಲ ಟೀಚರ್ನ ಕೇಳಿದಪ್ಪ ಅಂದರೆ ಅವರು ವರ್ಗಾವಣೆಗೊಂಡಿದ್ದಾರೆ ಅಂತ ಹೇಳಿದರು. ಅದಕ್ಕೆ ನೀವು ಯಾರಾದರೂ ಬಂದರೆ ಇಲ್ಲಿ ಸಾಧನಾ ಅಕಾಡೆಮಿ ಸದ್ಯ ಆ ಸೆಂಟ್ರು ಇವಾಗ ಇರುವುದಿಲ್ಲ. ಈ ಶಿಕಾರಿಪುರಕ್ಕೆ ಬಂದರೆ ನೀವು ಯಾವುದೇ ರೀತಿಯಿಂದ ವಾಪಸ್ ಹೋಗಲು ಮನಸ್ಸು ಬರಲ್ಲ. ಯಾಕಂದರೆ ಈಸೂರು ಬರೋದು ಇದೇ ಶಿಕಾರಿಪುರದಲ್ಲಿ ಹಾಗೂ ಬಳ್ಳಿಗಾವೆ, ಉಡುತಡಿ ಮತ್ತು ನಮಗೆ ತಾಳಗುಂದ ಶಾಸನವು ಸಿಗೋದು ಇದೇ ನಮ್ಮ ಶಿಕಾರಿಪುರ ಜಿಲ್ಲೆಯ ಸುತ್ತಮುತ್ತಲಿನ ಊರಿನಲ್ಲಿ. ಹಾಗಾದರೆ ಬನ್ನಿ ಪ್ಲೇಸ್ಗಳನ್ನು ನೋಡ್ಕೊಂಡು ಬರೋಣ. ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ತಾಲೂಕುಗಳು: ಶಿವಮೊಗ್ಗ, ಶಿಕಾರಿಪುರ, ಸೊರಬ, ಸಾಗರ, ತೀರ್ಥಹಳ್ಳಿ, ಭದ್ರಾವತಿ, ಹೊನ್ನಳ್ಳಿ ಹಾಗೂ ಚನ್ನಗಿರಿ. ಇವು ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ತಾಲೂಕುಗಳು. 1000 ಕೊಟ್ಟರು ಸಿಟಿ ಲೈಫ್ ಬೇಡ, 100 ಕೊಟ್ಟರು ಹಳ್ಳಿಯೇ ಸಾಕು. ಹನಿ ನೀರಾವರಿ, ಅಡಿಕೆ ಮರ, ತೆಂಗು, ಇಲ್ಲೇ ತುಂಗಾ ನದಿ. ಇದು ಹಳ್ಳಿ ಲೈಫು. ಎಷ್ಟು ಚಂದವಾಗಿ ಬದುಕ್ತಾರೆ ನೋಡಿ. ಸುಮ್ಮನೆ ಸಿಟಿ ಅಂದು ಸಾಯ್ತಾರೆ ಜನ. ಇಲ್ಲಿ ದಕ್ಷಿಣ ಕರ್ನಾಟಕದ ಕೆಲವು ಜನರು ನಾವು ಹುಲ್ಲುಗಳನ್ನು ಬಣಿವೆ ಯಾವ ರೀತಿ ಕಟ್ತೀವಿ ನೋಡಿ, ಇಲ್ಲಿನ ಜನರು ಈ ಬಣಿವೆಯನ್ನು, ಹುಲ್ಲಿನ ಬಣಿವೆಯನ್ನು ಉಂಡೆ ಮಾಡಿ ಕಟ್ತಾರೆ ಈ ರೀತಿ ನೋಡಿ. ತುಂಗಾ ನದಿ ಸಹ್ಯಾದ್ರಿಯ ವರಾಹ ಪರ್ವತದಲ್ಲಿ ಹುಟ್ಟುವಂಥ ಈ ತುಂಗಾ ನದಿಯು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಯ 147 ಕಿಲೋಮೀಟರ್ ಹರಿಯುವಂಥ ಕರ್ನಾಟಕದ ಪ್ರಮುಖ ನದಿಗಳಲ್ಲಿ ಈ ತುಂಗಾ ನದಿಯು ಒಂದು. ಇದೇ ಅಲ್ಲಿ ಕಾಣ್ತಕ್ಕಂಥದ್ದು ಗಾಜನೂರಿನ ಅಣೆಕಟ್ಟು. ತುಂಗಾ ನದಿಗೆ ಸೇರುವಂಥ ಈ ನದಿಯನ್ನು ನಾವು ಕರ್ನಾಟಕದಲ್ಲಿ ಪಾರ್ಯಾಯವಾಗಿ ತುಂಗಾಭದ್ರಾ ಎಂದು ಕರೆಯಲಾಗುತ್ತದೆ. ಗಂಗಾ ಸ್ಥಾನ ತುಂಗಾ ಪಾನ. ಆಂಧ್ರದ ಪೂರ್ವ ಭಾಗಕ್ಕೆ ಹರಿಯುವ ಈ ನದಿಯು ನಂತರ ಕೃಷ್ಣ ನದಿಗೆ ಸೇರ್ಪಡೆಗೊಳ್ಳುವಂಥ ತುಂಗಾಭದ್ರಾ ಅಥವಾ ತುಂಗಾ ನದಿ. ಶಿವಮೊಗ್ಗ ಜಿಲ್ಲೆಯ ಆರ್ಥಿಕತೆ. ಕರ್ನಾಟಕದ ಬಲಿಷ್ಠ ಆರ್ಥಿಕತೆಯನ್ನು ಹೊಂದಿರುವ ಶಿವಮೊಗ್ಗ ಜಿಲ್ಲೆಯು ಭಾರತದ ಸ್ಮಾರ್ಟ್ ಮಿಷನ್ ಯೋಜನೆಯಲ್ಲಿ ಆಯ್ಕೆಯಾಗಿದೆ. ಇಲ್ಲಿರುವ ಪ್ರಮುಖ ಕೈಗಾರಿಕೆಗಳಾದ ಪೇರ್ಲೈಟ್, VSIL, MPM ಇಲ್ಲಿನ ಪ್ರಮುಖ ಕೈಗಾರಿಕೆಗಳಾಗಿವೆ. ಕರ್ನಾಟಕದ ಮೊಟ್ಟ ಮೊದಲು ಕಾಗದ ಕೈಗಾರಿಕೆಯು 1936ರಲ್ಲಿ ಇದೇ ಭದ್ರಾವತಿಯಲ್ಲಿ ಆರಂಭ ಆಯಿತು ಹಾಗೂ 1939ರಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಬಾರಿಗೆ ಸಿಮೆಂಟ್ ಕಾರ್ಖಾನೆಯು ಇದೇ ಭದ್ರಾವತಿಯಲ್ಲಿ ಆರಂಭವಾಯಿತು. ತೆಂಗು, ವೀಳ್ಯದೆಲೆ, ಭತ್ತ ಹಾಗೂ ಅಡಿಕೆ ಇಲ್ಲಿನ ಪ್ರಮುಖ ಬೆಳೆಗಳಾಗಿದ್ದು, ಕರ್ನಾಟಕದ ಕೆಲವು ಜಲವಿದ್ಯುತ್ಗಳಲ್ಲಿ ಲಿಂಗನಮಕ್ಕಿ ಅಣೆಕಟ್ಟಿನ ಜಲವಿದ್ಯುತ್ತು ಇದು ಒಂದಾಗಿದೆ. ಇದು ಪ್ರಮುಖ ಶಿವಮೊಗ್ಗ ಜಿಲ್ಲೆಯ ಆರ್ಥಿಕತೆ. ಶಿಕಾರಿಪುರ ತಾಲೂಕು ಉಡುತಡಿ ಅಥವಾ ಉಡುಗಣಿ ಎಂದು ಕರೆಯಲ್ಪಡುವ ಶಿವಶರಣೆ ಅಕ್ಕಮ್ಮ ದೇವಿಯವರ ಜನ್ಮಸ್ಥಳ. ನನ್ನ ಹಿಂದೆ ಕಾಣ್ತಕ್ಕಂಥದ್ದು ಅಕ್ಕಮ್ಮ ದೇವಿಯವರ ಮೂರ್ತಿ. 12ನೇ ಶತಮಾನದಲ್ಲಿ ಬಸವಣ್ಣನವರ
ಸಮಕಾಲೀನ ವಚನಕಾರ್ತಿಯಾದ ಅಕ್ಕಮ್ಮ ದೇವಿಯವರು ನಾವು ನಿಂತಿರುವ ನೆಲವೇ ಶಿವಶರಣೆಯ ನೆಲ. ಯೋಗಾಂಗ ತ್ರಿವಿಧಿಯ ಮೂಲಕ ಸಾಮಾಜಿಕ ಪಿಡುಗನ್ನು ತೊಡಗಿಸಿದ ಮಹಾನ್ ಶರಣೆ. ಚೆನ್ನ ಮಲ್ಲಿಕಾರ್ಜುನ ಆರಾಧ್ಯ ದೈವವಾಗಿ ಸ್ವೀಕರಿಸಿಕೊಂಡ ಅಕ್ಕಮ್ಮ ದೇವಿ ಅನೇಕ ವಚನಗಳು ಚೆನ್ನ ಮಲ್ಲಿಕಾರ್ಜುನಿಗೆ ಅರ್ಪಿಸಿದ್ದಾಳೆ. ಕರ್ನಾಟಕ ಸರ್ಕಾರವು ಈ ಸ್ಥಳವನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಇನ್ನು ಕೆಲಸ ನಡೆಯುವ ಕಾರ್ಯಕ್ರಮವು ಆರಂಭವಾಗಿದೆ. ಬನ್ನಿ ಹಾಗಾದರೆ ಈ ಪ್ಲೇಸ್ ಅನ್ನು ನೋಡ್ಕೊಂಡು ಬರೋಣ. 12ನೇ ಶತಮಾನದಲ್ಲಿ ಈ ಕೌಶಿಕ ರಾಜ್ಯನ ಮಹಾರಾಜಧಾನಿಯಾಗಿತ್ತಂತೆ. ಥರ ಆರಂಭ ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕದ ಪ್ರಮುಖ ವಚನಕಾರರ ಅವರ ಮೂರ್ತಿಗಳನ್ನು ಈ ಥರ ಪ್ರತಿಷ್ಠಾಪಿಸ್ತಾ ಇದ್ದಾರೆ. ಹೀಗೆ ಅಂಡರ್ಗ್ರೌಂಡಲ್ಲಿ ಇವೆಲ್ಲ ನಾವು ನೋಡ್ಬೋದಾಗಿದೆ. ಇನ್ನೂ ಆರಂಭವಾಗಿದೆ, ಮುಂದೆ ಇನ್ನೂ ಒಳ್ಳೆಯ ಅಭಿವೃದ್ಧಿ ಆಗ್ತಾ ಇದೆ. ಒಂದು ಒಳ್ಳೆಯ ನೋಡುವ ಕ್ಷೇತ್ರವು ಆಗಿ ಮಾರ್ಪಡ್ತಾ ಇರುವ ಉಡುತಡಿ ಅಕ್ಕಮ್ಮ ದೇವಿಯವರ ಸ್ಥಳ. ಅಕ್ಕಮ್ಮ ದೇವಿಯ ಕೊನೆಯ ವಯಸ್ಸಿನಲ್ಲಿ ಅವರು ಶಿವನ ಕುರಿತು ಅನೇಕ ಶಿವನ ಭಕ್ತಿ ಗೀತೆಗಳು ಹಾಡುತ್ತಾ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಮರಣ ಹೊಂದಳ ಎಂದು ಹೇಳಬಹುದು. ಕರ್ನಾಟಕ ಸರ್ಕಾರವು ಅಕ್ಕಮ್ಮ ದೇವಿಯವರ ನೆನಪಿಗಾಗಿ ವಿಜಯಪುರದಲ್ಲಿ ಅಕ್ಕಮ್ಮ ದೇವಿಯ ಮಹಿಳಾ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಭೌಗೋಳಿಕತೆ 1997ರಲ್ಲಿ ಆರಂಭವಾದ ಈ ಜಿಲ್ಲೆಯು ಸಮುದ್ರ ಮಟ್ಟದಿಂದ 569 ಮೀಟರ್ ಎತ್ತರದಲ್ಲಿದೆ. ಮೆಕ್ಕಲು ಮಣ್ಣಿನಿಂದ ಆವರಿಸಿರುವ ಈ ಜಿಲ್ಲೆಯು ಸಹ್ಯಾದ್ರಿ ಮತ್ತು ಇದೇ ತಪ್ಪಲಿನಲ್ಲಿ ಹರಿಯುವಂಥ ಮತ್ತು ಹುಟ್ಟುವಂಥ ನದಿಗಳಾದ ತುಂಗಭದ್ರಾ, ಶರಾವತಿ, ವರದಾ, ಕುಮುದಾವತಿ ಇಲ್ಲಿನ ಪ್ರಮುಖ ನದಿಗಳಾಗಿದ್ದು, ಶಿವಮೊಗ್ಗ ಜಿಲ್ಲೆಯ ಕುಂಸಿ ಮತ್ತು ಶಂಕರಗುಡ್ಡ ಹಾಗೂ ಸಿದ್ದರಹಳ್ಳಿ ಕಬ್ಬಿಣದ ಅದಿರುಗಳು ದೊರೆಯುತ್ತವೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಅಡಿಕೆ ಬೆಳೆದ ಇದೇ ಸೊರಬ ತಾಲೂಕಿನಲ್ಲಿ. ಇದು ಶಿವಮೊಗ್ಗ ಜಿಲ್ಲೆಯ ಚಿಕ್ಕ ಭೌಗೋಳಿಕತೆ. ನಾವು ಬಂದಿರುವ ಗ್ರಾಮ ಎಂಥದ್ದು ಗೊತ್ತಾ? ಕರ್ನಾಟಕದ ವಿಶೇಷ ಮತ್ತು ವಿಶಿಷ್ಟ ದೇವ ಭಾಷೆ ಎಂದು ಕರೆಯಲ್ಪಡುವ ಸಂಸ್ಕೃತಿಯನ್ನು ಮಾತನಾಡುವ ಮತ್ತೂರು ಗ್ರಾಮ. ಮತ್ತೂರು ಈಸ್ ಲೊಕೇಟೆಡ್ ಬೈ ದ ತುಂಗಾ ರಿವರ್ ಅರೌಂಡಿಂಗ್ 9 ಕಿಲೋಮೀಟರ್ ಫ್ರಮ್ ಶಿವಮೊಗ್ಗ. ಸಾಂಸ್ಕೃತಿಕ ಕಲಿಕೆ ಕೇಂದ್ರವಾದ ಮತ್ತೂರು ಸಾಂಸ್ಕೃತಿಕ ತಾಮ್ರ ಶಾಸನದ ಪ್ರಕಾರ ವಿಜಯನಗರದ ಅರಸರು 1512ರಲ್ಲಿ ಈ ಗ್ರಾಮವನ್ನು ಅಂದರೆ ಮತ್ತೂರು ಗ್ರಾಮವನ್ನು ಹೊಸಳ್ಳಿಗೆ ಉಡುಗೊರೆಯಾಗಿ ನೀಡಲಾಗಿತ್ತಂತೆ. ಸಾಂಸ್ಕೃತಿಕ ಕಲಿಕಾ ಕೇಂದ್ರದ ಜೊತೆಗೆ ಇಲ್ಲಿ ಅನೇಕರು MBBS, ಸಿವಿಲ್ ಇಂಜಿನಿಯರ್ ಹಾಗೆ ಸರ್ಕಾರದ ನಾನಾ ಇಲಾಖೆಗಳಿಗೆ ಉದ್ಯೋಗಕ್ಕೆ ಆಯ್ಕೆ ಆಗಿದ್ದಾರೆ. ಈ ಗ್ರಾಮದ ವಿಶಿಷ್ಟತೆಗಳಲ್ಲಿ ಇದು ಸಹ ಒಂದು. ಶಿವಮೊಗ್ಗ ಜಿಲ್ಲೆಯ ಇತಿಹಾಸ 3ನೇ ಶತಮಾನದಲ್ಲಿ ಅಶೋಕ ಸಾಮ್ರಾಟನ ದಕ್ಷಿಣದ ಭಾಗವಾಗಿತ್ತು. ನಂತರ ಕರ್ನಾಟಕದ ಮೊಟ್ಟ ಮೊದಲ ರಾಜಮನೆತನವಾದ ಕದಂಬರು 4ನೇ ಶತಮಾನದಲ್ಲಿ ಈ ಭಾಗದಲ್ಲಿ ಆಳ್ವಿಕೆ ಮಾಡ್ತಾರೆ. 6ನೇ ಶತಮಾನದಲ್ಲಿ ಚಾಲುಕ್ಯರು, 8ನೇ ಶತಮಾನದಲ್ಲಿ ರಾಷ್ಟ್ರಕೂಟರು, 11ನೇ ಶತಮಾನದಲ್ಲಿ ಹೊಯ್ಸಳರು, 15ನೇ ಶತಮಾನದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯ. ನಂತರ 16ನೇ ಶತಮಾನದಲ್ಲಿ ಕರ್ನಾಟಕದ ಬಲಿಷ್ಠ ರಾಜ್ಯ ಮನೆತನಗಳಲ್ಲಿ ಕೆಳದಿ ರಾಜ್ಯ ಮನೆತನವು ಒಂದು. ಬೇಡಪ್ಪ ಮತ್ತು ಭದ್ರಪ್ಪರಿಂದ ಆರಂಭವಾದ ಕೆಳದಿ ಮನೆತನವು ಅದರಲ್ಲಿ ಪ್ರಮುಖ ರಾಜ್ಯನಾದ
ಶಿವಪ್ಪ ನಾಯಕನು. ಶಿವಪ್ಪ ನಾಯಕನು ಕಂದಾಯದ ಆಡಳಿತವು ನಮ್ಮ ಕರ್ನಾಟಕದ ಅನೇಕ ರಾಜ್ಯ ಮನೆತನಗಳಲ್ಲಿ ಕಂದಾಯ ನೀತಿಯು ಬಲಿಷ್ಠವಾಗಿದ್ದು ಮತ್ತು ಉತ್ಕೃಷ್ಟವಾಗಿದ್ದು ಯಾರ ಕಾಲದಲ್ಲಿ ಎಂದರೆ ಅದುವೇ ಶಿವಪ್ಪ ನಾಯಕನ ಕಂದಾಯ ಶಿಸ್ತು. ಶಿವಪ್ಪ ನಾಯಕನ ಆಡಳಿತ ಕಾಲದಲ್ಲಿ ಕೆಳದಿ ಮನೆತನವು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಳ್ವಿಕೆ ಮಾಡಲಾಗುತ್ತಿತ್ತು. ಇದು ಶಿವಮೊಗ್ಗ ಜಿಲ್ಲೆಯ ಚಿಕ್ಕ ಇತಿಹಾಸ. ಕೆಳದಿ ಮನೆತನದ ಶಿವಪ್ಪ ನಾಯಕನ ಅರಮನೆ. ಶಿವಮೊಗ್ಗ ಜಿಲ್ಲೆಯ ಶಿಕ್ಷಣ ಮತ್ತು ಸಾಕ್ಷರತೆ. ಇಲ್ಲಿರುವ ಪ್ರಮುಖ ಶಿಕ್ಷಣ ಸಂಸ್ಥೆಗಳಾದ ಶ್ರೀ ಅರಬಿಂದೋ PU ಕಾಲೇಜ್, PES ಕಾಲೇಜ್, ಇಲ್ಲಿರುವ ಪ್ರಮುಖ ವಿಶ್ವವಿದ್ಯಾಲಯದ ಕುವೆಂಪು ವಿಶ್ವವಿದ್ಯಾಲಯ. ಈ ಜಿಲ್ಲೆಯ ಸಾಕ್ಷರತೆ ಪ್ರಮಾಣವು 80.45. ಏಸೂರು ಕೊಟ್ಟರು ಈಸೂರು ಬಿಡೆವು. ಭಾರತದಲ್ಲಿ ಮೊದಲು ಸ್ವತಂತ್ರವನ್ನು ಘೋಷಿಸಿಕೊಂಡ ಗ್ರಾಮ ಅದುವೇ ಈಸೂರು. ಹಾಗಾದರೆ ಈ ಈಸೂರು ಎಲ್ಲಿ ಬರುತ್ತೆಂದರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕುಮದ್ವಾತಿ ನದಿಯ ಬಲದಂಡೆಯಲ್ಲಿರುವ ಒಂದು ಚಿಕ್ಕ ಹಳ್ಳಿ. 1942 ಆಗಸ್ಟ್ 9ರಂದು ರಾಷ್ಟ್ರಪಿತಾದ ಮಹಾತ್ಮ ಗಾಂಧೀಜಿಯವರು ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯನ್ನು ನೀಡುತ್ತಾರೆ. ಆ ಸಂದರ್ಭದಲ್ಲಿ ಅನೇಕರು ಸ್ವತಂತ್ರದ ಹೋರಾಟಗಾರರು ಬಂಧನಕ್ಕೆ ಒಳಗಾಗ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಈಸೂರಾದ ಈ ಗ್ರಾಮವು 1942 ಸೆಪ್ಟೆಂಬರ್ 25ರಂದು ಇಲ್ಲಿನ ಸ್ವಾಭಿಮಾನಿಗಳು ಸ್ವತಂತ್ರದ ಹೋರಾಟಗಾರರು ಈ ಗ್ರಾಮವನ್ನು ಸ್ವತಂತ್ರ ಗ್ರಾಮವೆಂದು ಘೋಷಣೆ ಮಾಡ್ತಾರೆ. ನಂತರದಲ್ಲಿ ಬ್ರಿಟಿಷರು ಅವರು ಪೊಲೀಸ್ ಅಧಿಕಾರಿಗಳು ಮತ್ತು ಅಮಲ್ದಾರಗಳು ಈ ಊರಿಗೆ ದಾಳಿ ಮಾಡಿದ ಸಂದರ್ಭದಲ್ಲಿ 150 ಮತ್ತು 200ಕ್ಕಿಂತ ಹೆಚ್ಚು ಹೋರಾಟಗಾರರು ತಾಳ್ಮೆಯಿಂದ ಹೋರಾಟ ಮಾಡುವ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಇವ್ರ ಮೇಲೆ ಗುಂಡಿನ ದಾಳಿಗಳು ಮಾಡ್ತಾರ. ಆ ಸಂದರ್ಭದಲ್ಲಿ ಇಲ್ಲಿನ ಹೋರಾಟಗಾರರು ಪ್ರತಿದಾಳಿ ಮಾಡಿ ಪೊಲೀಸ್ ಅಧಿಕಾರಿಯಾದ ಕೆಂಚಗೌಡ ಮತ್ತು ಅಮಲ್ದಾರನಾದ ಚೆನ್ನಕೃಷ್ಣಪ್ಪನನ್ನು ಸಾಯಿಸಲಾಗುತ್ತದೆ. ನಂತರ ಅನೇಕ ಪೊಲೀಸ್ ಅಧಿಕಾರಿಗಳು ಇಲ್ಲಿನ ಹೋರಾಟಗಾರರನ್ನು ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಅನೇಕರು ಹುತಾತ್ಮರಾಗ್ತಾರೆ. ಅದುವೇ ಈಸೂರಿನ ದುರಂತ ಎಂದು ನಾವು ಕರೆಯಲಾಗುತ್ತದೆ. 1942 ಸೆಪ್ಟೆಂಬರ್ 28ರಂದು ನಾವು ಏನು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲಿ ಚರಿತ್ರಾರ್ಹ ಘಟನೆ ಎಂದು ಕರೆಯಲಾಗಿರುವ ಒಂದು ಸ್ವತಂತ್ರದ ಹೋರಾಟವೇ ಈಸೂರಿನ ಘಟನೆ. ಇನ್ನು ಈ ಶಿವಮೊಗ್ಗ ಜಿಲ್ಲೆಯ ವಿಶೇಷತೆಗಳೇನೆಂದರೆ ಕರ್ನಾಟಕಕ್ಕೆ 3 ಮುಖ್ಯಮಂತ್ರಿಗಳನ್ನು ನೀಡಿದ ಹೆಗ್ಗಳಿಕೆ ಈ ಜಿಲ್ಲೆಯದ್ದು. 3ನೇ ಮುಖ್ಯಮಂತ್ರಿಯಾದ ಕಡಿದಾಳ್ ಮಂಜಪ್ಪ, ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಮಾಜಿ ಮುಖ್ಯಮಂತ್ರಿ ಕುಮಾರ ಬಂಗಾರಪ್ಪ ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪ ಈ ಜಿಲ್ಲೆಯವರಾಗಿದ್ದಾರೆ. ಸ್ಯಾಂಡಲ್ವುಡ್ಡಿನ ಕಿಚ್ಚ ಸುದೀಪ್ ಅವರು ಸಹ ಈ ಜಿಲ್ಲೆಯವರಾಗಿದ್ದು, ಇನ್ನು ಈ ಜಿಲ್ಲೆಗೆ ಬಂದರೆ ನೀವು ಕರ್ನಾಟಕದಲ್ಲಿ ಹಿಂದೆ ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತಿರ್ತಕ್ಕಂಥ ಆಗುಂಬೆ ಸಹ ನೋಡಬಹುದು. ಅದರ ಜೊತೆಯಲ್ಲಿ ಭಾರತದ 2ನೇ ಅತಿ ಎತ್ತರದ ಜಲಪಾತವಾದ ಜೋಗ ಜಲಪಾತ ಸಹ ಇಲ್ಲಿ ನೋಡಬಹುದು. ಐತಿಹಾಸಿಕ ಮತ್ತು ಪುರಾತನವಾದ ದೇವಾಲಯವಾದ
ಪ್ರಣವೇಶ್ವರ ತಾಳಗುಂದದಲ್ಲಿ ನೋಡಬಹುದು. ಜೊತೆಯಲ್ಲಿ ಅದೇ ತಾಳಗುಂದದಲ್ಲಿ ಇನ್ನ ಒಂದು ತಾಳಗುಂದ ಶಾಸನ ಸಹ ನಿಮಗೆ ದೊರಕುತ್ತದೆ. ನೀವು ಈ ಜಿಲ್ಲೆಗೆ ಬನ್ನಿ. ಈ ಎಲ್ಲ ಪ್ಲೇಸ್ಗಳ ಜೊತೆಗೆ ಇನ್ನೂ ಅನೇಕವಾದ ನಿಮಗೆ ಕೈ ಎಟುಕುವಲ್ಲಿ ಪ್ರೇಕ್ಷಣಿಕ ಸ್ಥಳಗಳು ದೊರೆಯುತ್ತವೆ. ಇಲ್ಲಿಗೆ ನಮ್ಮ ಈ ಶಿವಮೊಗ್ಗ ಜಿಲ್ಲೆಯ ವಿಡಿಯೋ ಮುಕ್ತಾಯ. ಜೈ ಹಿಂದ್.